ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಿದ್ದೇನೆ ವೀಕ್ಷಕರೇ. ಹಾಗಾದರೆ ಇವತ್ತಿನ ಒಂದು ವಿಡಿಯೋ ಅಂದರೆ ನಾನು ತುಂಬ ವಿಡಿಯೋ ಮಾಡಿದ್ದೆ ರೇಷನ್ ಕಾರ್ಡ್ ಬಗ್ಗೆ. ಯಾರೆಲ್ಲ ಈ ಒಂದು ರೇಷನ್ ಕಾರ್ಡ್ನ ಡೈಲಿ ಕನ್ಸ್ಯೂಮ್ ಮಾಡ್ತೀರಾ, ಡೈಲಿ ಊಟ ಮಾಡ್ತೀರಾ, ಅವರಿಗಿರುವ ಬೆನಿಫಿಟ್ಸ್ ಏನು, ಹಾಗೆ ಹೊಸ ರೇಷನ್ ಕಾರ್ಡಿಗಿರುವ ಒಂದು ಅರ್ಜಿ ಪ್ರಾರಂಭವಾಗಿದೆ. ಹಾಗೆ ಈ ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಪ್ರಾರಂಭವಲ್ಲದೆ ಯಾರೆಲ್ಲ ತಿದ್ದುಪಡಿ ಮಾಡಬೇಕು ಅಂತ ಇದ್ದೀರಾ ಅವ್ರಿಗೂ ಕೂಡ ಒಂದು ಅವಕಾಶ ಇವಿದೆ ಈ ಒಂದು ಮಂತ್ ಎಂಡ್ ಒಳಗಡೆ ಅಂತ ನಾನು ಹೇಳಿದ್ದೆ. ಹಾಗೆ ಹೊಸ ರೇಷನ್ ಕಾರ್ಡ್ ಬಗ್ಗೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ವೀಕ್ಷಕರೇ. ಈ ಹೊಸ ರೇಷನ್ ಕಾರ್ಡ್ ಅರ್ಜಿ ಸ್ವೀಕಾರವಾಗಿದೆ, ಆದರೆ ಎಲ್ಲರಿಗೂ ಅವಕಾಶವಿಲ್ಲ. ಈಗ ಎಲ್ಲರೂ ಹೋಗಿ ಒಂದು ಬಡತನ ರೇಖೆಗಿಂತ ಮೇಲೆ ಯಾರಿದ್ದಾರೆ, ಒಂದು ಲೆವೆಲ್ಗಿಂತ ಮೇಲೆ ಯಾರಿದ್ದಾರೆ, ಎಲ್ರಿಗೂ ಹೋಗಿ ಒಂದು ರೇಷನ್ ಕಾರ್ಡ್ನ ಅರ್ಜಿ ಹಾಕಲು ಅವಕಾಶವಿಲ್ಲ. ರೇಷನ್ ಕಾರ್ಡ್ಗೆ ಅರ್ಜಿ ಹಾಕ್ಬೋದು, ಆದರೆ ಯಾರು ಹಾಕ್ಬೋದು, ಯಾರು ಅರ್ಹರು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ವೀಕ್ಷಕರೇ. ಹಾಗಿದ್ರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ರೆ ಅವರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತಾ ಫಟ್ ಅಂತ ವಿಡಿಯೋಗೆ ಹೋಗೋಣ ವೀಕ್ಷಕರೇ. ಹಾಗಿದ್ರೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಸ್ವೀಕಾರ, ಆದರೆ ಎಲ್ಲರಿಗೂ ಅವಕಾಶವಿಲ್ಲ. ಬಡ ಕುಟುಂಬಗಳಿಗೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಸ್ವೀಕಾರ ಆಗಿದೆ. ಅರ್ಹತೆ ಮತ್ತು ಅದಕ್ಕೆ ಬೇಕಾದ ಅಗತ್ಯ ದಾಖಲೆಗಳೇನು ಎಂಬುದಂತೆ ಸೇರಿದಂತೆ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ವೀಕ್ಷಕರೇ. ಹೊಸ ರೇಷನ್ ಕಾರ್ಡ್ ಪಡೆಯಲು ಅವಕಾಶವಿದೆ, ಆದರೆ ವೈದ್ಯಕೀಯ ತುರ್ತು ಪರಿಸ್ಥಿತಿಗೆ ಪ್ರಥಮ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಯಾರೆಲ್ಲ ವೈದ್ಯಕೀಯ ತುರ್ತು ಪರಿಸ್ಥಿತಿಯಲ್ಲಿದ್ದೀರಾ ಅವರಿಗೆ ಒಂದು ಪ್ರಥಮ ಆದ್ಯತೆ ಇದೆ. ಹಾಗೆ ಅರ್ಜಿ ಸಲ್ಲಿಕೆ ಅಗತ್ಯ ಇದೊಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೋಸ್ಕರ ಅಗತ್ಯ ದಾಖಲಾತಿಗಳು ಏನೆಲ್ಲ ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ವೀಕ್ಷಕರೇ. ಹಾಗಾದರೆ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಹೊಸ ರೇಷನ್ ಕಾರ್ಡ್ ಪಡೆಯಲು ಅವಕಾಶ ನೀಡಲಾಗಿದೆ. ವೈದ್ಯಕೀಯ ತುರ್ತು ಪರಿಸ್ಥಿತಿಯಲ್ಲಿರುವವರಿಗೆ ಪ್ರಥಮ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಅರ್ಜಿ ಸಲ್ಲಿಕೆ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಅಂದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಪಡಿತರ ವ್ಯವಸ್ಥೆಯಡಿ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಸರ್ಕಾರವು ಪಡಿತರ ಚೀಟಿಯನ್ನು ಒದಗಿಸುತ್ತಿದೆ. ಇದರಿಂದ ಆರ್ಥಿಕವಾಗಿ ದುರ್ಬಲ ಕುಟುಂಬಗಳು ಅನೇಕ ಪ್ರಯೋಜನಗಳನ್ನು ಪಡೆಯಬಹುದು. ಇನ್ನು BPL ರೇಷನ್ ಕಾರ್ಡ್ ಇದ್ದವರಿಗೆ ಕೊನೆಯ ಅವಕಾಶ ಅಂತಲೂ ಕೂಡ ನಾನು ಹೇಳಿದ್ದೆ. ಫೆಬ್ರವರಿ 28, 2025 ಡೆಡ್ಲೈನ್ ಅಂತಲೂ ಕೂಡ ಹೇಳಿದ್ದೆ. ಈ ಒಂದು ಮಂತ್ ಎಂಡ್ ಆದರೆ ಇನ್ನು ನಿಮಗೆ ಈ ಒಂದು ಹೊಸ ರೇಷನ್ ಕಾರ್ಡ್ ಅರ್ಜಿ ಹಾಕಲಿಕ್ಕೂ ಮತ್ತು ಒಂದು ತಿದ್ದುಪಡಿ ಮಾಡಲಿಕ್ಕೆ ಏನಿದೆ ಅದಕ್ಕೆ ಅವಕಾಶವಿಲ್ಲ. ಈ ಒಂದು ಮಂತ್ ಎಂಡ್ ಒಳಗಡೆ ಏನು ಮಾಡಬೇಕು ಅದನ್ನ ಹೋಗಿ ಬೇಗನೆ ಫಟ್ ಅಂತ ಮಾಡ್ಕೊಳ್ಳಿ. ಇನ್ನು ಈಗ ಕರ್ನಾಟಕ ಸರ್ಕಾರವು ಹೊಸ BPL ರೇಷನ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಲು ಅವಕಾಶವನ್ನು ನೀಡಿದ್ದು, ಅರ್ಹ ಫಲಾನುಭವಿಗಳು ತಮ್ಮ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಬಹುದು. ಈ ಪಡಿತರ ಚೀಟಿಯೊಂದಿಗೆ ಉಚಿತ ಅಥವಾ ಕಡಿಮೆ ದರದಲ್ಲಿ ಧಾನ್ಯಗಳು, ಆಹಾರ ಭದ್ರತೆ ಯೋಜನೆಗಳ ಲಾಭಗಳು ಮತ್ತು ಸರ್ಕಾರದಿಂದ ಒದಗಿಸಲಾಗುವ ಆರೋಗ್ಯ ಸಂಬಂಧಿತ ಸೌಲಭ್ಯಗಳು ದೊರೆಯುತ್ತವೆ. ಇನ್ನು ಬಡ ಕುಟುಂಬಗಳಿಗೆ ಸಹಾಯವಾಗುವ ರೇಷನ್ ಕಾರ್ಡ್ ಅರ್ಜಿ ಪ್ರಕ್ರಿಯೆ ಇದೀಗ ಪುನರಾರಂಭಗೊಂಡಿದೆ. ಸರ್ಕಾರದ ಹೊಸ ಆದೇಶದ ಪ್ರಕಾರ ವಿಶೇಷವಾಗಿ ವೈದ್ಯಕೀಯ ತುರ್ತು ಪರಿಸ್ಥಿತಿಯಲ್ಲಿ ಯಾರಿದ್ದಾರೋ, ಆ ಒಂದು ಹೆಲ್ತಲ್ಲಿ ಯಾರು ಹೆಲ್ತಿಗೋಸ್ಕರ ಆರೋಗ್ಯದಿಂದನೂ ತುಂಬ ಆ ಒಂದು ಪರಿಸ್ಥಿತಿಯಲ್ಲಿ ಬಳಲ್ತಿದ್ದಾರೋ ಅವರಿಗೋಸ್ಕರ ಪ್ರಥಮ ಆದ್ಯತೆ ಅಂದರೆ ಅವರಿಗೊಂದು ಫಸ್ಟ್ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಸೊ ವಿಶೇಷವಾಗಿ ವೈದ್ಯಕೀಯ ತುರ್ತು ಪರಿಸ್ಥಿತಿಯಲ್ಲಿರೋರಿಗೆ ಪ್ರಾಥಮಿಕವಾಗಿ ಹೊಸ ಪಡಿತರ ಚೀಟಿಯನ್ನು ನೀಡಲಾಗುವುದು. ಇನ್ನು ಇಂತಹ ಅರ್ಹ ಫಲಾನುಭವಿಗಳು ತಮ್ಮ ಹತ್ತಿರದ CNC ಸೆಂಟರ್ ಅಥವಾ ಗ್ರಾಮ ಒಂದು ಕೇಂದ್ರವನ್ನು ಸಂಪರ್ಕಿಸಿ ಅರ್ಜಿ ಸಲ್ಲಿಸಬಹುದು. ಇನ್ನು ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೂಡ ಸರ್ಕಾರವನ್ನು ಕೊಟ್ಟಿದೆ. ಈ ಒಂದು ಮಿಡಲಲ್ಲಿ ನಾನು ಹೇಳಿದ್ದೆ, ಒಂದು ವಿಡಿಯೋ ಕೂಡ ನಿಮಗೆ ಹೇಳಿದ್ದೆ, ಅದ್ರ ಬಗ್ಗೆ ಕೂಡ ನಿಮಗೆ ಹೋಗಿ ಒಂದು ಹಿಂದಿನ ವಿಡಿಯೋದಲ್ಲಿ ಚೆಕ್ ಮಾಡ್ಕೋಬೋದು. ಇವತ್ತಿನಿಂದನೇ ಈ ಒಂದು ಗೃಹಲಕ್ಷ್ಮಿ ಹಣ ಬಿಡುಗಡೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಬೇರೊಂದು ವಿಡಿಯೋ ಕೂಡ ಮಾಡ್ತೇನೆ. ಈ ಒಂದು ಹೊಸ ಒಂದು BPL ಕಾರ್ಡ್ ಅರ್ಜಿ ಸಲ್ಲಿಸಲಿಕ್ಕೋಸ್ಕರ ಯಾರು ಅರ್ಹರು, ಎಲ್ಲರೂ ಅರ್ಹರಲ್ಲ, ಯಾರು ಅರ್ಹರು ಅನ್ನೋದ್ರ ಬಗ್ಗೆ ತಿಳಿಯೋಣ. ಇನ್ನು ಬಡತನ ರೇಖೆಗಿಂತ ಕೆಳಗಿನ BPL ರೇಷನ್ ಕಾರ್ಡ್ ಕುಟುಂಬಗಳು ಅಂದರೆ ಬಡತನ ರೇಖೆಗಿಂತ ಯಾರು ಒಂದು ದಿನ ಊಟ ಮಾಡಲಿಕ್ಕೋಸ್ಕರ ಕೂಡ ಅವರಿಗೆ ಅವರ ಒಂದು ದುಡಿಮೆ ಸಾಕಾಗೋದಿಲ್ವೋ ಅವರಿಗೋಸ್ಕರ. ಇನ್ನು ಹೊಸ ದಂಪತಿಗಳು ಮದುವೆಯಾದ ತಕ್ಷಣ ಹೊಸ ಪಡಿತರ ಚೀಟಿಯನ್ನು ಪಡೆಯಬಹುದು. ಇನ್ನು ಆರ್ಥಿಕವಾಗಿ ದುರ್ಬಲರು, ನಿರುದ್ಯೋಗಿಗಳು, ವೈದ್ಯಕೀಯ ತುರ್ತು ಪರಿಸ್ಥಿತಿಯಲ್ಲಿರೋರು ಯಾರೆಲ್ಲ ಇದ್ದೀರಾ ಅವರಿಗೆ ಪ್ರಥಮ ಆದ್ಯತೆಯನ್ನು ಕೊಡಲಾಗ್ತದೆ. ಎಲ್ಲದಕ್ಕಿಂತ ಯಾರೆಲ್ಲ ಒಂದು ಆರ್ಥಿಕವಾಗಿ ದುರ್ಬಲರಾಗಿದ್ದೀರಾ, ಹ್ಯಾಂಡಿಕ್ಯಾಪ್ಸ್ ಆಗಿಲ್ಲ ಇರ್ತೀರಲ್ವ ಅವರಿಗೋಸ್ಕರ ಒಂದು ಪ್ರಥಮ ಆದ್ಯತೆಯನ್ನು ಕೊಡಲಾಗುತ್ತೆ. ಇನ್ನು ಇದಕ್ಕೆ ಬೇಕಾದ ಅಗತ್ಯ ದಾಖಲಾತಿಗಳು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ನೀವು ಈ ಒಂದು ಹೊಸ ಅರ್ಜಿ ಸಲ್ಲಿಸಲು ಯಾವುದೆಲ್ಲ ಡಾಕ್ಯುಮೆಂಟ್ಸ್ನ ನೀವು ತಗೊಂಡೋಗ್ಬೇಕು ಅಂದರೆ, ಫಸ್ಟ್ ಆಫ್ ಆಲ್ ಆಧಾರ್ ಕಾರ್ಡ್ ಇಸ್ ಇಂಪಾರ್ಟೆಂಟ್. ಸೊ ಆಧಾರ್ ಕಾರ್ಡ್ನ ನೀವು ತಗೊಂಡೋಗಲೇಬೇಕು. ಸೊ ಎಲ್ಲರಿಗೂ ಆಧಾರ್ ಕಾರ್ಡ್ ಖಂಡಿತವಾಗಿ ಇರುತ್ತೆ. ಸೊ ಆಧಾರ್ ಕಾರ್ಡ್ನ ತಗೊಂಡೋಗಿ. ನೆಕ್ಸ್ಟ್ ವೋಟರ್ ID ಅಥವಾ ಡ್ರೈವಿಂಗ್ ಲೈಸೆನ್ಸ್. ವೋಟರ್ ID ಅಥವಾ ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ ಏನಿದೆ ಅದರಲ್ಲಿ ಯಾವುದಾದ್ರೂ ಒಂದು ನಿಮಗೆ ಇದೆ. ವೋಟರ್ ID ಅಂತೂ ಇದ್ದೇ ಇದೆ. ಸೊ ತಗೊಂಡು ಹೋಗ್ಬೋದು. ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಆಧಾರ್ ಕಾರ್ಡಿಗೆ ಯಾವ ಒಂದು ಮೊಬೈಲ್ ನಂಬರ್ ಲಿಂಕ್ ಆಗಿದೆಯೋ ಆ ಒಂದು ಮೊಬೈಲ್ ನಂಬರ್ನ ನೀವು ಕೊಡಬೇಕಾಗುತ್ತೆ. ಇನ್ನು ಪಾಸ್ಪೋರ್ಟ್ ಗಾತ್ರದ ಒಂದು ಫೋಟೋನ ತೊಗೊಂಡೋಗ್ಬೇಕಾಗುತ್ತೆ. ಪಾಸ್ಪೋರ್ಟ್ ಗಾತ್ರದ ಒಂದು ಫೋಟೋವನ್ನು, ನಿಮ್ಮ ಒಂದು ಫೋಟೋ ಏನಿದೆ, ಹಾಗೂ ನಿಮ್ಮ ಕುಟುಂಬದ ಅವರ ಸದಸ್ಯರ ಒಂದು ಫೋಟೋ ಕೂಡ ಬೇಕಾಗುತ್ತೆ. ಇನ್ನು ಕುಟುಂಬದ ವಾರ್ಷಿಕ ಆದಾಯ ಪ್ರಮಾಣ ಪತ್ರ, ನಿಮ್ಮ ಒಂದು ವರ್ಷಕ್ಕೆ ಇರುವ ಆದಾಯ ಎಷ್ಟು ಅದರ ಒಂದು ಕಾಪಿಯನ್ನು ತಗೊಂಡೋಗ್ಬೇಕಾಗುತ್ತೆ, ಅಥವಾ ಆ ಒಂದು ಒರಿಜಿನಲ್ ಸರ್ಟಿಫಿಕೇಟ್ನ ತಗೊಂಡೋಗಿ. ಇನ್ನು ಅರ್ಜಿ ಸಲ್ಲಿಸುವುದು ಹೇಗೆ, ನೀವು ಹೇಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದ್ರ ಬಗ್ಗೆ ತಿಳಿಯೋಣ.
ಸೊ ಅರ್ಜಿ ಸಲ್ಲಿಸಲು ಅರ್ಹ ಫಲಾನುಭವಿಗಳು ತಮ್ಮ ಹತ್ತಿರದ ಗ್ರಾಮ 1 ಅಥವಾ ಕರ್ನಾಟಕ 1 ಅಥವಾ CMC ಕೇಂದ್ರಗಳಿಗೆ ಭೇಟಿ ನೀಡಿ ಆನ್ಲೈನ್ ಮೂಲಕ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ವೀಕ್ಷಕರೇ. ಹೇಗೆ ಅಂದರೆ ಈ ಒಂದು ನಿಮಗೆ ಹೋಗಿ ಈ ಒಂದು ಗ್ರಾಮ 1 ಅಥವಾ ಕರ್ನಾಟಕ 1 ಅಥವಾ CMC ಕೇಂದ್ರಗಳಿಗೆ ಹೋಗಿ ಈ ಒಂದು ಅರ್ಜಿಯನ್ನು ನೀವು ಹೊಸ ರೇಷನ್ ಕಾರ್ಡ್ ಆಗಬೇಕು ಅಂತ ಹೇಳಿ ಹೋಗ್ಬೋದು. ಆದರೆ ಬಡತನ ರೇಖೆಗಿಂತ ನೀವು ಒಂದು ನಿಮಗೆ ಎಲ್ಲ ಒಂದು ನಿಮ್ಮ ಒಂದು ಬೆನಿಫಿಟ್ಸ್ ಏನಿದೆ, ನಿಮ್ಮ ಒಂದು ಆಸ್ತಿ ಏನಿದೆ, ನಿಮ್ಮ ಒಂದು ನಿಮಗೆ ಯಾವುದಾದ್ರೂ ವೆಹಿಕಲ್ಸ್ ಇದೆಯಾ ಎಲ್ಲದ್ರ ಬಗ್ಗೆ ಕೂಡ ಚೆಕ್ ಮಾಡ್ತಾರೆ. ಸೊ ಈ ಒಂದು ಆಧಾರ್ ಕಾರ್ಡ್, ವೋಟರ್ ID, ಮೊಬೈಲ್ ನಂಬರ್, ಪಾಸ್ಪೋರ್ಟ್, ಗಾತ್ರದ ಫೋಟೋ ಹಾಗೂ ಕುಟುಂಬದ ವಾರ್ಷಿಕ ಆದಾಯ ಪ್ರಮಾಣ ಪತ್ರ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ನೀವು ಎಲ್ಲಾದರೂ ತಪ್ಪು ಮಾಹಿತಿಯನ್ನು ನೀಡ್ತಿದ್ರೆ ಅಂದ್ರೂ ಕೂಡ ಬೇಗನೆ ಕಂಡುಹಿಡಿಬೋದು. ಸೊ ಯಾರೆಲ್ಲ ಅರ್ಹರಾಗಿದ್ದೀರಾ ಅವರು ಮಾತ್ರ ಹೋಗಿ ಈ ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಿ ಆಧಾರ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಕೊಟ್ಟರೆ ಸಾಕು, ನಿಮ್ಮ ಎಲ್ಲ ದಾಖಲಾತಿಗಳು ಅಲ್ಲಿ ಬರುತ್ತೆ. ಸೊ ಯಾರೂ ಕೂಡ ತಪ್ಪಾಗಿ ತಪ್ಪು ಮಾಹಿತಿಯನ್ನು ನೀಡಿ ಹೋಗಿ ಆಧಾರ್ ಕಾರ್ಡ್ನ ಒಂದು BPL ಕಾರ್ಡ್ನ ಮಾಡ್ಕೋಬೇಡಿ. ಹೋಗಿ ನೀವು ಒಂದು ಅರ್ಹರಾಗಿದ್ದೀರಾ ಅಂದರೆ ಮಾತ್ರ ಹೋಗಿ ಈ ಒಂದು ಅರ್ಜಿಯನ್ನು ಸಲ್ಲಿಸಿ ವೀಕ್ಷಕರೇ. ಇನ್ನು ವಿಶೇಷ ಸೂಚನೆ ಏನಂದರೆ ವೈದ್ಯಕೀಯ ತುರ್ತು ಪರಿಸ್ಥಿತಿಯಲ್ಲಿ ಫಲಾನುಭವಿಗಳಿಗೆ ಮಾತ್ರ ಹೊಸ ರೇಷನ್ ಕಾರ್ಡ್ ಅರ್ಜಿ ಸ್ವೀಕರಿಸಲಾಗುವುದು ಅಂತ ಕೂಡ ಹೇಳ್ತಾ ಇದ್ದಾರೆ. ವೈದ್ಯಕೀಯ ತುರ್ತು ಪರಿಸ್ಥಿತಿಯಲ್ಲಿ ಅಂದರೆ ನಾನು ಹೇಳಿದ್ದೆ, ಯಾರೆಲ್ಲ ಹ್ಯಾಂಡಿಕ್ಯಾಪ್ಸ್ ಅಥವಾ ಇನ್ನೂ ಅವರಿಗೆ ದುಡಿಮೆ ಮಾಡಿ ಊಟವನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅನ್ನೋರಿಗೆ ಮಾತ್ರ ಒಂದು ಫಸ್ಟ್ ಆದ್ಯತೆಯನ್ನು ಕೊಡಲಾಗುತ್ತೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ಒಂದು ವಿಡಿಯೋ ಕೆಳಗೆ ಕಮೆಂಟ್ ಮಾಡ್ಬೋದು. ಹಾಗೆ ನಿಮ್ಮ ಒಂದು ಡೌಟ್ಸ್ ಏನಿದೆ ಅದರ ಬಗ್ಗೆ ಕೂಡ ನನ್ನ ಹತ್ರ ಕೇಳ್ಕೊಬೋದು ವೀಕ್ಷಕರೇ. ಹಾಗಿದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಅನುಕೂಲವಾಗಿದೆ ಅಂತ ಅನ್ಕೋತಾ ಇದ್ದೇನೆ. ಇನ್ನು ಯಾರಿಗಾದ್ರೂ ಇದ್ರ ಬಗ್ಗೆ ಡೌಟ್ ಇದ್ದರೆ, ಯಾರಿಗಾದ್ರೂ ಇದ್ರ ಬಗ್ಗೆ ಇನ್ನೂ ತಿಳಿಬೇಕು ಅಂತ ಇದ್ದರೆ, ಹೊಸ ರೇಷನ್ ಕಾರ್ಡ್ ನಾನು ಹೇಳಿದ್ದೆ, ಹೊಸ ರೇಷನ್ ಕಾರ್ಡ್ ಬೇಕು ಅಂತ ಇದ್ದವರಿಗೆ ಫಸ್ಟ್ ವೈದ್ಯಕೀಯ ತುರ್ತು ಪರಿಸ್ಥಿತಿಯಲ್ಲಿ ಯಾರಿದ್ದೀರೋ ಅವರಿಗೆ ಫಸ್ಟ್ ಆದ್ಯತೆಯನ್ನು ಕೊಡಲಾಗುತ್ತೆ. ಹಾಗೆ ಬಡತನ ರೇಖೆಗಿಂತ ನೀವು ಖಂಡಿತವಾಗೂ ನೀವೊಂದು ಬಡತನ ರೇಖೆಗಿಂತ ನಿಮಗೆ ಒಂದು ಹೊತ್ತಿನ ಊಟ ಮಾಡಲಿಕ್ಕೆ ಕೂಡ ನಿಮ್ಮ ಕೈಯಲ್ಲಿ ಆಗೋದಿಲ್ಲ ಅನ್ನೋ ಅವರಿಗೆ ಮಾತ್ರ ಫಸ್ಟ್ ಆಫ್ ಆಲ್ ಆದ್ಯತೆಯನ್ನು ಕೊಡ್ತಾರೆ. ಸೊ ಯಾರೆಲ್ಲ ಅರ್ಹರಾಗಿದ್ದೀರಾ ಅವ್ರು ಮಾತ್ರ ಹೋಗಿ ಒಂದು ಅರ್ಜಿಯನ್ನು ಸಲ್ಲಿಸಿ. ಸುಮ್ಮನೆ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಡಿ. ಬಿಕಾಸ್ ಅಲ್ಲಿ ಗೊತ್ತೇ ಆಗುತ್ತೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಏನಿದೆ, ನಿಮ್ಮ ಆಸ್ತಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಗೊತ್ತಾಗುತ್ತೆ. ಹಾಗೆ ಎಲ್ಲಾದರೂ ಗೊತ್ತಾಗಿ ನೀವು ತಪ್ಪು ಮಾಹಿತಿಯನ್ನು ನೀಡಿದ್ದೀರಾ ಅಥವಾ ಸರ್ಕಾರಕ್ಕೆ ಕಣ್ಣುಗಟ್ಟುವ ಒಂದು ಕೆಲಸವನ್ನು ಮಾಡ್ತಿದ್ದೀರಾ ಅಂತ ಗೊತ್ತಾದರೆ ನಿಮಗೆ ಅರ್ಹ ಶಿಕ್ಷೆಯನ್ನು ಕೂಡ ಕೊಡಲಾಗುತ್ತೆ. ಹಾಗಾಗಿ ಪಕ್ಕಾ ಇರುವ ಡಾಕ್ಯುಮೆಂಟ್ಸ್ನ ಮಾತ್ರ ತಗೊಂಡೋಗಿ ನೀವು ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಸ್ಟಾಪ್ ಮಾಡ್ತಾರೆ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು.